ನಿನ್ನೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಶಿಕ್ಷಣ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ಅಯೋಗ್ಯರು, ಯಾವುದೇ ರೀತಿಯ ಶಿಕ್ಷಣದ ಅನುಭವ ಇಲ್ಲದಂಥ ವ್ಯಕ್ತಿ. ಕಾಂಗ್ರೆಸ್ ಸರ್ಕಾರನೇ 40 ವರ್ಷದ ಹಿಂದೆ ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರದು ಅನ್ನುವಂಥದ್ದು ಒಂದು ಅಧಿಸೂಚನೆ ಹೊರಡಿಸಿತ್ತು. ಇಲ್ಲಿ ತನಕ ನಡ್ಕೊಂಡು ಬಂದಿತ್ತು. ಸೊ ಹಿಜಾಬಿಗೆ ವಿರೋಧ ಇಲ್ಲ. ಹಿಜಾಬ್ ನೀವು ಶಾಲಾ ಕಾಲೇಜ್ ಆವರಣದ ಒಳಗಡೆ ಬಂದು ಕೂಡಲೇ ತೆಗಿಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ. ಮತ್ತು ಹಿಜಾಬ್ ಕುರಾನ್ನಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ, ಶರಿಯಾದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಸೊ ಇದು ಸೃಷ್ಟಿ ಮಾಡಿದ್ದಾರೆ. ಮುಸ್ಲಿಂ ಐಡೆಂಟಿಟಿಯನ್ನ ತೋರಿಸೋಗೋಸ್ಕರನೇ ಹಿಜಾಬ್ ಇದೆ. ಸೊ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬ್ರಾಹ್ಮಣ, ಮೇಲು ಕೀಳು ಈ ಭಾವನೆ ಇರಬಾರ್ದು ಅಂತ ಹೇಳಿ ಸಮಾನತೆ, ಸಮವಸ್ತ್ರ, ಯೂನಿಫಾರ್ಮ್. ಮಧು ಬಂಗಾರಪ್ಪನವರೇ, ಯೂನಿಫಾರ್ಮದ ಅರ್ಥ ಗೊತ್ತಿದೆ ನಿಮಗೆ? ಸಮವಸ್ತ್ರದ ಅರ್ಥ ಗೊತ್ತಿದೆ ನಿಮಗೆ? ಇವತ್ತು ಮುಸ್ಲಿಂ ಹುಡುಗಿಯರು, ಕಾಲೇಜ್ ವಿದ್ಯಾರ್ಥಿನಿಗಳು ಹಿಜಾಬ್ ಹಾಕೊಂಡ್ಬಂದ್ರೆ ಮುಸ್ಲಿಂ ಅಂತಾರೋ ಇಲ್ಲೋ, ಮುಸ್ಲಿಂ ಅಂತ ಗುರುತಿಸ್ತಾರೋ ಇಲ್ಲೋ? ಇಲ್ಲಿ ಭೇದ ನಿರ್ಮಾಣ ಮಾಡ್ತಾ ಇದ್ರಿ, ಗಲಭೆಗೆ ಕಾರಣ ಆಗ್ತಾ ಇದ್ರಿ, ಸಂಘರ್ಷಕ್ಕೆ ಇವತ್ತು ಅವಕಾಶ ಮಾಡಿಕೊಡುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾನು. ನಡುವೆ ಸಿಎಂ ಅವರು ಮೈಸೂರಿನೊಳಗೆ ಕೇಸರಿ ಹಾಕೊಂಡ್ ಬರಬಾರ್ದಂತೆ ಒಂದು ಹೇಳಿ. ನೋಡ್ರಿ, ಸಿದ್ದರಾಮಯ್ಯನವರು ಮೊದಲಿಂದ ಹಿಂದೂ ವಿರೋಧಿ. ಅವ್ರಿಗೆ ಕೇಸರಿ ಅಂದ್ರೆ ಆಗೋದಿಲ್ಲ. ಅವರಿಗೆ ಹಣೆ ಕುಂಕುಮ ಹಚ್ಚಕ್ ಬಂದ್ರೆ ಕೈ ಜಾಡಿಸ್ತಾರೆ, ಕೇಸರಿ ಪೇಟ ಸುತ್ತಕ್ ಬಂದ್ರೆ ಜಾಡಿಸ್ತಾರೆ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ಆರತಿ ಮಾಡಿದ್ರೆ ಇದು ಅಂದ್ರೆ ಇದು ಅವರು ನಾಸ್ತಿಕವಾದಿಗಳು, ಕಮ್ಯುನಿಸ್ಟರು, ಹಿಂದೂ ವಿರೋಧಿ ಅಂತನ್ನುವಂಥದ್ದು ಗೊತ್ತಿದೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ, ನೀವು ಹಿಜಾಬಿಗೆ ಅವಕಾಶ ಮಾಡಿಕೊಡೋದಾದ್ರೆ ಕೇಸರಿ ಶಾಲ್ ಇಡೀ ರಾಜ್ಯಾದ್ಯಂತ ನಮ್ಮ ವಿದ್ಯಾರ್ಥಿಗಳು, ಹಿಂದೂ ವಿದ್ಯಾರ್ಥಿಗಳು ಹಾಕೊಂಡ್ಬರ್ತಾರೆ. ಎಷ್ಟು ಜನರ ಮೇಲೆ ಕೇಸ್ ಹಾಕವ್ರದ ಹಾಕಿ, ಎಷ್ಟು ಜನರು ನೀವು ಜೈಲ್ ಹಾಕವ್ರದ ಹಾಕಿ. ಮುಸ್ಲಿಂ ಐಡೆಂಟಿಟಿ ಬೇಕು ಅಂತನ್ನುವಂಥವ್ರು, ಹಾಗಾದ್ರೆ ಹಿಂದೂ ಐಡೆಂಟಿಟಿಗೆ ನೀವು ರೆಡಿಯಾಗಿ ಸಿದ್ಧವಾಗಿ ಅಂತನ್ನುವಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೆ. ಈಗ ಸುಪ್ರೀಂ ಕೋರ್ಟಿನ ಉಲ್ಲಂಘನೆ ಇದು. ಸೊ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗತ್ತೆ. ಇಮ್ಮಿಡಿಯೇಟ್ ಲಾಯರ್ ಜೊತೆ ಕನ್ಸಲ್ಟ್ ಮಾಡಿ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ತೀವಿ. ಮತ್ತು ಎರಡನೇದು, ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಇವತ್ತಿನ ಏನು ಪ್ರತಿಭಟನೆ ಆಗಿದೆ, ಇಲ್ಲಿ ಹೈಕೋರ್ಟ್ ನಲ್ಲೂ ಕೂಡ ಈ ಅಧಿಸೂಚನೆಯನ್ನ ರದ್ದು ಮಾಡಬೇಕು ಅಂತನ್ನುವಂಥದ್ದು ಕೂಡ ಹೇಳ್ತೀನಿ. 100ಕ್ಕೆ 100 ಹೇಳ್ತೀನಿ ನಾನು. ಇಡೀ ರಾಜ್ಯದ ಎಲ್ಲಾ ಕಾಲೇಜು ವಿದ್ಯಾರ್ಥಿಗಳು ಬಿಂದಾಸಾಗಿ